ಕಾಯಕ ಕಾಯಕ ಪದ ಅತ್ಯಂತ ಭಾವನಾತ್ಮಕವಾದುದು ಮತ್ತು ಶ್ರಮಿಕ ವರ್ಗಕ್ಕೆ ಅತ್ಯಂತ ಹತ್ತಿರವಾದಂಥ ಒಂದು ವೃತ್ತಿ. ಕಾಯಕದಲ್ಲಿ ನಿರತನಾದಡೆ ಗುರುಲಿಂಗ ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು. ಕಾಯಕದಲ್ಲಿ ನಿರತನಾದಡೆ, ಕಾಯಕದಲ್ಲಿ ತತ್ಪರನಾದರೆ ದೇವರನ್ನು ಸಹ ಮರಿಬೇಕದು. ಕಾಯಕ ನಮ್ಮ ಆಲಸ್ಯವನ್ನು ಸಂಪೂರ್ಣವಾಗಿ ತೊಲಗಿಸುವಂಥದ್ದು. ಅದು ಕಾಯಕ ಎಂಥದೇ ಇರಲಿ, ಅದರಲ್ಲಿ ಕೀಳಾಗಲಿ ಮೇಲಾಗಲಿ ಸಲ್ಲ. ಅದು ಕೃಷಿ ಕಾಯಕ ಇರ್ಬೋದು, ಕುರಿ ಕಾಯುವ ಕಾಯಕ ಇರ್ಬೋದು, ಹಂದಿ ಕಾಯಕ ಇರ್ಬೋದು, ಗೋಡೆ ಕಟ್ಟುವ ಕಾಯಕ ಇರ್ಬೋದು, ಚಪ್ಪಲಿ ಹೊಲಿಯುವಂಥ ಕಾಯಕ ಇರ್ಬೋದು, ಮೀನ ಮಾರುವಂಥ ಕಾಯಕ ಇರ್ಬೋದು, ಅಥವಾ ಸಣ್ಣ ಸಣ್ಣ ಬುಟ್ಟಿಗಳನ್ನು ಹೆಣೆದು ಸುಂದರವಾಗಿ ಮಾಡುವಂಥ ಕಾಯಕ ಇರ್ಬೋದು, ಹೂಮಾಲೆ ಕಟ್ಟುವ ಕಾಯಕ ಇರ್ಬೋದು, ತರಕಾರಿ ಮಾರುವ ಕಾಯಕ ಇರ್ಬೋದು, ಯಾವುದೇ ಕಾಯಕ ಇರ್ಬೋದು. ಅದು ಸಣ್ಣ ಅಂದ್ರೆ ಅದು ಕಾಯಕ ಪರಿಶುದ್ಧವಾಗಿ ಇರಲಿಕ್ಕೇನು ಮಾಡಬೇಕು, ಆ ಕಾಯಕದ ಅದು ಘನತೆ ಗೌರವ ಹೆಚ್ಚಿಸ್ತದೆ. ಈ ಕಾಯಕ ಭಾಳ ದೊಡ್ಡ ನಮ್ಮನ್ನು ವ್ಯಕ್ತಿತ್ವಕ್ಕೆ ಭಾಳ ಪೂರಕವಾದಂಥ ಒಂದು ಉದ್ಯೋಗ. ಅದು ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸುವಂಥದ್ದು, ನಮ್ಮ ಸಂಪತ್ತನ್ನು ಹೆಚ್ಚಿಸ್ತಕ್ಕಂಥದ್ದು. ಬರೀ ಕಾಯಕ ಅಂತಂದ್ರೆ ದುಡಿಯದೆ ತಿನ್ನತಕ್ಕಂಥದ್ದು ಯಾರಿಗೆ ಹಕ್ಕಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದುಡಿಯದೆ ತಿನ್ನುವುದು ಹಕ್ಕು ಯಾರಿಗೂ ಇಲ್ಲ. ಯಾರು ಈ ನೆಲದ ಮೇಲೆ ಹುಟ್ಟಿದ್ದಾರೆ, ಯಾರು ಈ ನೆಲದ ಮೇಲೆ ಜೀವಿಸ್ತಾರೋ ಎಲ್ಲರೂ ಕಾಯಕದಿಂದಲೇ ಮುಕ್ತಿ, ಕಾಯಕದಿಂದಲೇ ಮೋಕ್ಷ ಅಂತ ಹೇಳ್ತಾರೆ. ಒಬ್ಬ ಶರಣರು ಈ ಹುಲ್ಲು ಮೇದನ್ನು ಹುಡ್ಕೊಂಡು ಹೋಗ್ತಿರ್ತಾರೆ. ಅಂದ್ರೆ ಕಸಪೊರಕೆಯನ್ನು ಕಟ್ಟುವಂಥ ಕಾಯಕದಲ್ಲಿರುವಂಥ ನೂಲಿ ಚಂದನರು ಹುಲ್ಲನ್ನು ಅಂದ್ರೆ ಹುಲ್ಲನ್ನು ಕಿತ್ಕೊಳ್ಳಿಕ್ಕೆ ಹೋಗ್ತಾರೆ. ಆ ಹುಲ್ಲನ್ನು ಬಿಡಿಸ್ಕೊಂಡು, ಹುಲ್ಲನ್ನು ಕಿತ್ಕೊಂಡು ಇನ್ನೇನು ಗಂಟನ್ನು ಕಟ್ಟಿ ಇನ್ನೇನು ಮನೆಗೆ ಹೊರಡಬೇಕು, ಅವರ ಕೊರಳಲ್ಲಿರುವಂಥ ಲಿಂಗ ಜಾರಿ ಬಿದ್ದುಬಿಡ್ತದೆ. ಇವ್ರ ಕೆಲಸದಲ್ಲಿ ಕಾಯಕದಲ್ಲಿ ನಿರತರಾಗ್ಯಾರ. ದೇವರು ನೋಡಿದ್ರೆ ಆ ಥರ ದೂರ ಬಿದ್ದಿದೆ ಲಿಂಗ. ಅವ್ರು ಹೇಳಿದರು, ಇಲ್ಲ ನೀನೇ ಬರಬೇಕು, ಆದ್ರೆ ನಾನು ಈ ಕೆಲಸ ಬಿಡೋದಿಲ್ಲ ಅಂಥೇಳಿ. ಅಂದ್ರೆ ಈ ಕೆಲಸ ನಾನು ಬಿಡೋದಿಲ್ಲ, ನೀನೇ ಬಂದು ನಾನು ಕೊರಳು ಸೇರ್ಬೇಕದು. ಅಂದ್ರೆ ದೇವರಿಗೆ ಸಹಿತ ನಿನಗೆ ಮೋಕ್ಷ ಇಲ್ಲ, ದುಡಿಲಾರ್ದಾರ ನಿನಗೆ ಅನ್ನ ಇಲ್ಲ ಅಂತ ಹೇಳಿದಂಥವ್ರು ಇವರು. ಕಾಯಕದಲ್ಲಿ ಸಾಕಷ್ಟು ದುಡಿಮೆಯನ್ನು ಮಾಡಿದ್ದಾರೆ. ಇವತ್ತು ನೀವು ಕಾಯಕ ಅಂತಂದ್ರೆ ಸಣ್ಣ ಪ್ರಮಾಣದಲ್ಲಿ ಎಂತೆಂಥ ನೋಡ್ರಿ, ಇವತ್ತು ಟಾಟಾ ಬಿರ್ಲಾನವರು ಹುಟ್ಟುತ್ತಲೇ ಬಂಗಾರ ಚಮಚೆಯನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಂಥವರಲ್ಲ. ಅನೇಕ ಮಹಾತ್ಮರು, ಶರಣರು, ಸಂತರು ಕಾಯಕದಿಂದಲೇ ಮೋಕ್ಷ ಅಂತ ಹೇಳಿದರು. ಕಾಯಕದಿಂದಲೇ ಎಲ್ಲವನ್ನ ಆಗುವಂಥದ್ದು. ಯಾರು ದುಡಿಮೆ ನಂಬಿ ಬದುಕಂತ ಹೇಳಿದರು. ದುಡಿಮೆ ಯಾರ ಹತ್ರ ನಂಬಿ ಬದುಕ್ತೀರಿ ಅವರು ದೊಡ್ಡವ್ರು ಹಾಕ್ಕಾರ. ಮತ್ತು ಒಂದು ಏನಾಗಲಿ ನಮ್ಮ ಬದುಕಿಗೆ ಒಂದು ಸಂಪತ್ತು ಬರ್ತದೆ. ದುಡಿಮೆಯಿಂದ ಶ್ರಮ ಹೆಚ್ಚಾದರೂ ಕೂಡ ಶ್ರಮದ ಬೆವರ ಹನಿ ಬಿದ್ದಾಗ ಅದು ಮುತ್ತಾಗ್ತದಂತೆ. ಬೆವರಿನ ಹನಿ ನೆಲಕ್ಕೆ ಬಿದ್ದಾಗ ಮುತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮುತ್ತು ಅಂದ್ರೇನು, ಅದು ಎಲ್ಲರಿಗೂ ಬೇಕಾಗಿರುವಂಥದ್ದು. ಅದಕ್ಕೆ ಆ ಮುತ್ತು ಆಗುವಲ್ಲಿ ಶ್ರಮ ಹೆಚ್ಚಬೇಕು. ಆ ಶ್ರಮ ಇಲ್ಲಂತಂದ್ರೆ ಎಲ್ಲರ ಬರೀ ನಾವು ಧಾರವಾಡಕ್ಕೆ ಎಲ್ಲೇ ಯಾವುದೋ ಊರಿಗೆ ಯಾವುದೋ ಎಲ್ಲಿಗಾರ ಹೋಗ್ಬೇಕಂತ ಹೇಳಿದ್ರೆ ಬರೀ ಮಾತಾಡಿದ್ರೆ ನಾವು ಕುಂತ್ಕೊಂಡ್ರೆ ಊರು ಸಿಗೋದಿಲ್ಲ. ಆ ಊರು ಹೋಗ್ಬೇಕಂದ್ರೆ ಆ ಮಾರ್ಗದಾಗ ಹೋಗ್ಬೇಕಾಗ್ತದೆ. ಆ ಮಾರ್ಗದಲ್ಲಿ ಹೋದಾಗ ಮಾತ್ರ ಊರು ಸಿಗ್ತದೆ. ಅದಕ್ಕೆ ಕಾಯಕ ನಾವೊಂದಿಷ್ಟು ಶ್ರಮ ಪಟ್ಟಾಗ ಬೇಕಾದ್ದೆಲ್ಲ ಗಳಿಸ್ಬೋದು. ನಾವು ದುಡಿಮೆ ಅಂತಂದ್ರೆ ಏನೆಲ್ಲವನ್ನ ಬಡಿಸ್ಬೋದು, ಬಡತನ ಹೋಗಲಾಡಿಸ್ಬೋದು. ಬಡತನ ಅಂತಂದ್ರೆ ನಮ್ಮ ಕಳಂಕ ಅಲ್ಲದು. ಬಡತನ ಅನ್ನೋದು ಮನುಷ್ಯನಿಗೆ ಕಳಂಕಲ್ಲ. ಬಡತನ ಅನ್ನೋದು ಮನುಷ್ಯನಿಗೆ ಶಾಪ ಅಲ್ಲ. ಬಡತನ ಅನ್ನೋದು ಮನುಷ್ಯನಿಗೆ ಇದೊಂದು ದೊಡ್ಡ ರೋಗ ಅಲ್ಲ. ಬಡತನ ಹೋಗಲಾಡಿಸಲಿಕ್ಕೆ ಶ್ರಮ ಪಡಬೇಕು. 24 ಗಂಟೆ ಎಚ್ಚರಿಕೆಯಿಂದ ಇರ್ಬೇಕಂತ. ಎಷ್ಟೋ ಜನ 2 ಗಂಟೆ 3 ಗಂಟೆ ನಿದ್ದೆ ಮಾಡೋರು ಅದಾರ. ಮುಂಜಾನೆ ಎದ್ದು ಬೆಳಗ್ಗೆ ಎದ್ದು ಕೆಲಸ ಮಾಡಿದವ್ರು ರಾತ್ರಿ ತನೂ ಕೆಲಸ ಮಾಡೋರು ಅದಾರ. ವಿಶ್ರಾಂತಿ ಅಂದ್ರೇನು? ಆ ಕೆಲಸದಲ್ಲಿ ಬೇರೆ ಕೆಲಸವನ್ನು ಮಾಡಿ ಇನ್ನೊಂದು ಕೆಲಸ ಹಿಡಿತೀವಲ್ಲ, ಅದು ವಿಶ್ರಾಂತಿ. ವಿಶ್ರಾಂತಿ ಅಂದ್ರೆ ಮನ್ಕೊಳ್ಳೋದಲ್ಲ, ನಿದ್ದೆ ಮಾಡುವಂಥದ್ದಲ್ಲ, ಅಥವಾ ಎಲ್ಲೇ ಒಂದು ಕಡೆ ಮೋಜು ಮಸ್ತಿಗೆ ಹೋಗಿ ತಿರುಗುವಂಥದ್ದಲ್ಲ, ಯಾವ್ದಾರು ದೇವಸ್ಥಾನಕ್ಕೂ ವಿಶ್ರಾಂತಿ ಮಾಡ್ತಕ್ಕಂಥದ್ದಲ್ಲ. ಅದು ವಿಶ್ರಾಂತಿ ಅಂದ್ರೆ ಈ ರೀತಿ ಒಂದು ಕೆಲಸ ಮುಗಿಯೋಣ ಮತ್ತೊಂದು ಕೆಲಸ ಹಿಡಿತೀವಲ್ಲ, ಅದು ಕಾಯಕ, ಅದು ವಿಶ್ರಾಂತಿ. ಅದಕ್ಕೆ ವಿಶ್ರಾಂತಿಗೆ
ಯಾವತ್ತು ವಿಶ್ರಾಂತಿ ಶಾಶ್ವತವಾಗಿ ಇದ್ದೇ ಇರ್ತದೆ. ಆದ್ರೆ ದುಡಿತನ ಇದು ಮಾಡ್ಬೇಕಲ್ಲ, ಅದಕ್ಕೆ ದುಡಿಮೆಯಲ್ಲಿ ದೇವರನ್ನು ಕಾಣು, ಬೆವರಿನಲ್ಲಿ ದೇವರ ಕಾಣು, ನೆಲದಲ್ಲಿ ದೇವರ ಕಾಣು. ದೇವರನ್ನು ಹುಡುಕೋದು ಗುಡಿ ಗುಂಡಾರ ಮಸೀದಿ ಮಂದಿರದೊಳಗೆ ಹುಡುಕೋದ್ರೆ ಸಾಲದು. ದೇವರನ್ನು ಯಾಕೆ ದೇವರನ್ನು ಗುಡಿ ಗುಂಡಾರದೊಳಗೆ ಹುಡ್ಕೊಂಡು ಹೋಗ್ತೀರಿ ನೀವು? ಗುಡಿ ಗುಂಡಾರದೊಳಗೆ ದೇವರದನ ಅಂತ ತಿಳ್ಕೊಂಡಿರೇನಿಲ್ಲ. ದುಡಿಮೆಯಲ್ಲಿ ದೇವರದನ, ಮಣ್ಣಿನ ಕಣದಲ್ಲಿ ದೇವರದನ, ಹೊಲದಲ್ಲಿ ದೇವರದನ. ಅದಕ್ಕಾಗಿ ಅದೊಂದು ನಾವು ಸಣ್ಣರಿದ್ದಾಗ ಒಂದು ಕತೆ ಹೇಳ್ತಿದ್ದರು. 4 ಮಂದಿ ಅಣ್ಣ ತಮ್ಮರಿದ್ದರು. ಅವ್ರು ತಂದಿದ್ದಾಗ ಭಾಳ ಸುಖ ಪಟ್ಕೊತ ಆನಂದ ಪಡ್ಕೊತಿರ್ತಿದ್ರು. ಅವರು ಇರ್ತಿದ್ರು. ತಂದಿದ್ದಾಗ ಏನೂ ತೊಂದರೆ ಇರಲಿಲ್ಲ. ಅವರ ಅಪ್ಪ ಎಲ್ಲ ನಡೆಸ್ಕೊಂಡು ಹೋಗ್ತಿದ್ದ, ಸಂತೆ ಪೇಟೆ ಇಂಥವೆಲ್ಲ ನೋಡ್ಕೊಂಡು ಹೋಗ್ತಿದ್ದ, ವ್ಯವಹಾರ ನೋಡ್ತಿದ್ದ, ದುಡ್ಡು ತರ್ತಿದ್ದ, ಹಾಕ್ತಿದ್ದ, ಏನೂ ತೊಂದರೆ ಇರಲಿಲ್ಲ. 4 ಮಂದಿ ಅವನ ಮಕ್ಕಳು ಭಾಳ ದಡ್ರು. ಅವರು ಯಾವುದೇ ದುಡಿಮೆ ಮಾಡಿದ್ದಿಲ್ಲ, ಆಲಸ್ಯಗಳು, ದರಿದ್ರಗೇಡಿಗಳು, ಯಾವುದೇ ದುಡಿಯೋದ್ರೊಳಗೆ ನಂಬಿಕೆ ಇರಲಿಲ್ಲ. ಕೊನೆಗೆ ಅವ್ರ ತಂದೆ ತೀರಿ ಹೋಗ್ತಾರೆ. ತೀರಿ ಹೋಗೋಣ ಇವ್ರ ಮೇಲೆ ಜವಾಬ್ದಾರಿ ಬೀಳ್ತದೆ. ಮಗನ ಇದ್ದಿದ್ದು ಬಿದ್ದಿದ್ದು ಎಲ್ಲ ಆಸ್ತಿ ಮಾರ್ಕೊಂಡು ಏನೂ ಕೊನೆಗೆ ಗತಿ ಇಲ್ಲದಂಥ ಪರಿಸ್ಥಿತಿ, ಇನ್ನೇನು ಕೂಳು ಏನೂ ಇಲ್ಲ. ಆದ್ರೆ ಅವ್ರ ಕನಸಿನಲ್ಲಿ ಅವ್ರ ತಂದೆ ಬಂದು, ಇಲ್ಲ ನಿಮ್ಮ ಇಂಥ ಹೊಲದೊಳಗೆ ಅದೊಂದು ನಿಧಿ ಐತೆ, ಅದನ್ನು ನೀವು ಪಡೀರಿ ಅಂತ ಒಂದು ಸೂಚನೆ ಆಗಿ ಹೋಗುತ್ತೆ. ಅದನ್ನು ಅವರು ನಿಧಿ ತೊಗೊಳಕ್ಕೆ ಹೋಗ್ತಾರೆ, ಅಲ್ಲಿ ಸಿಗುವುದಿಲ್ಲ. ಇಡೀ ಹೊಲವನ್ನು ಅಗೀತಾರೆ. ಹೊಲ ಅಗದು 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 ಅಲ್ಲಿ ಅಗದು ಅಲ್ಲಿ ಅಗದು ಅಲ್ಲಿ ಅಗದು ಇಲ್ಲಿ ಅಗದು ಎಲ್ಲ ಕಡೆ ಅಗದು ಬಿಡ್ತಾರೆ. ಎಲ್ಲ ಅಗದ ಮೇಲೆ ಮತ್ತು ಅವರೆಲ್ಲ ಗಿಡ ಗಂಪಲ ಎಲ್ಲ ಹಾಕಿ ಇದನ್ನು ಮಾಡ್ತಾರೆ. ಮತ್ತೇನು ಸಿಗೋವಲ್ಲಪ್ಪ, ಹೋಲ್ ಬಿಡೋಯ್ತು, ತೆಂಗಿನ ಗಿಡ ಎಂಥ ಮಾವಿನ ಗಿಡ ಹಾಕಿಬಿಡೋಣ ಅಂತೇಳಿ ಅಲ್ಲೆಲ್ಲೆಲ್ಲ ಗಿಡಗಳನ್ನು ಹಾಕ್ತಾರೆ. ಸುಮಾರು ಒಂದು 3 ವರ್ಷ ಗತಿಸಿರಬಹುದು. ಆ ಮಾವಿನ ಮರದಿಂದ ಸಾಕಷ್ಟು ಹಣ್ಣುಗಳು ಬರ್ತಾವೆ. ಆಮೇಲೆ ತೆಂಗಿನಕಾಯಿಗಳು, ಫಲಭರಿತ ತೆಂಗಿನಕಾಯಿಗಳು ಬರ್ತಾವೆ. ಆ ತೆಂಗಿನಕಾಯಿಗಳು ಮತ್ತು ಮಾವುಗಳು ಏನದಾವಲ್ಲ ಸಂಪತ್ತನ್ನು ಕೊಟ್ಟುಬಿಡ್ತು. ಅವಾಗ ಇವ್ರಿಗೆ ಗೊತ್ತಾಯ್ತು 4 ಮಂದಿಗಿಲ್ಲಪ್ಪ, ಈ ನಿಧಿ ಸಂಪತ್ತು ಭೂಮಿಯೊಳಗೆ ನಿಮ್ಮ ತಂದೆ ಅಗದಿಲ್ಲ. ಈ ಅಗಿಯೋದು ಕೆಲಸ ಮಾಡಿದಿರಿ, ಉತ್ತುದು ಕೆಲಸ ಮಾಡಿದಿರಿ, ಬೀಜ ಬಿತ್ತೋದು ಕೆಲಸ ಮಾಡಿದಿರಿ, ಅದಕ್ಕೆ ಈಗ ಫಲ ಬಂತಲ್ಲ, ಇದ ದುಡಿಮೆ, ಇದ ನಿಧಿ, ಇದ ಸಂಪತ್ತು ಅಂತ ಹೇಳಿದ್ರಂತ ಹಿರಿಯರು. ಅವಾಗ ಆಯ್ತಪ್ಪ ಅಂಥೇಳಿ ಅಂದಿನಿಂದ ಆಲಸ್ಯಗಳಾಗದನ, ದರಿದ್ರಗಳಾಗದನ, ಸತತವಾಗಿ ದುಡಿದು 4 ಎಕರೆ ಇದ್ದಂಥ ಭೂಮಿಯನ್ನು 80 ಎಕರೆಯನ್ನಾಗಿ ಮಾಡಿದ್ರಂತ. 80 ಎಕರೆ ಜಮೀನುದಾರರಂಥವ್ರು. ಅಂದ್ರೆ 4 ಮಂದಿ ಯಾವತ್ತು ಕೂಡಿ ಬದುಕುವುದು, ಕೂಡಿ ಉಣ್ಣುವುದು, ಕೂಡಿ ಇರುವುದು ಏನೈತಲ್ಲ, ನಮ್ಮದು ಶಕ್ತಿ ಹಿಮ್ಮಡಿಗೊಳಿಸ್ತದೆ. ನಾವು ದುಡಿಮೆ, ಪ್ರತಿಯೊಬ್ಬರು ದುಡಿಮೆ ನಮ್ಮ ಸಂಪತ್ತನ್ನು ಹೆಚ್ಚಿಸ್ತದೆ. ದೇಶದ ಸಂಪತ್ತನ್ನು, ಆರ್ಥಿಕ ಸಂಪತ್ತನ್ನು ಹೆಚ್ಚಿಸ್ತದೆ. ಎಲ್ಲಿ ದುಡಿಯಲಾರ್ದರ ಗತಿ ದೇವ್ರಿಗೆ ಸಹಿತ ಅನ್ನ ಉಣ್ಲಿಕ್ಕೆ ಇದಿಲ್ಲ. ದೇವ್ರ ಸಹಿತ ಎಷ್ಟೋ ದೇವ್ರುಗಳು ಸಂಚರಿಸ್ತಾವೆ. ಯಾಕಂದ್ರೆ ಕುಂತಲ್ಲಿ ಕುಂತು ಉಪಯೋಗಿಲ್ಲ ಅಂತೇಳಿ ಎಲ್ಲ ಕಡೆಯೂ ದೇವ್ರುಗಳು ಅಂದ್ರೆ ದೇವ್ರುಗಳು ಕೂಡ ಕಾಯಕದಲ್ಲಿ ನಿರತ ಆಗ್ಬೇಕಂತವು. ಯಾರಾಗಲಿ ಅದು, ನೀವು ಮಹಾತ್ಮರಿರ್ಬೋದು, ಇನ್ನೊಬ್ರು ಇರ್ಬೋದು, ನೀವು ನಿಷ್ಠುರವಾಗಿ ದುಡಿರಿ. ನಮಗೇನಾಗೈತಿ ಇವತ್ತಾಗ ಕೆಲವು ಕಚೇರಿಗಳಿಗೂ ನೋಡಿದ್ರೆ ಬೆಳಗಿನ 11 ಗಂಟೆನ 12 ಗಂಟೆ ಹಾಕೇನು, ಬೆಳಗ್ಗೆ 10 ಗಂಟೆಗೆ ಬರೋದ್ರೆ 11-12 ಗಂಟೆಗೆ ಕಚೇರಿಗೆ ಬರೋರು ಅದಾರ ಅಧಿಕಾರಿಗಳು. ಆಮೇಲೆ ಬಂದು ಮತ್ತು 12-1 ಗಂಟೆಗೆ ಮತ್ತು ಚಹಾ ಕಾಫಿ ಟೀ ಅಂತ ಹೋಗೋರು. ಮತ್ತು 1:30-2 ಗಂಟೆಗೆ ಮತ್ತೆ ಎಲ್ಲ ಊಟ ಟೈಮ್ ಆಯಿತು ಅಂತ ಅನ್ನೋದು. ಆಮೇಲೆ 4 ಗಂಟೆ ಅಂದ್ರೆ ಚಹಾ ಕಾಫಿ ಅನ್ನೋದು. ಮತ್ತು 5:15 ಆಫೀಸಿಂದ ಹೊರಡು ಹೋಗೋದು. ನೋಡಿ ಎಷ್ಟು ಆಯ್ತು ಇವ್ರದ್ದು ಎಲ್ಲ ಸೇರಿ 1 ತಾಸು 1 ಗಂಟೆ ಆಗುತ್ತೋ ಏನಪ್ಪ. ಅಂದ್ರೆ 8 ಅವರ್ಸು 7 ಅವರ್ಸ್ ಬಿಟ್ಟು 1 ಗಂಟೆ ಕೊಡೋರು. ಅವ್ರಿಗೆ ಲಕ್ಷಗಟ್ಟಲೆ ಅವ್ರಿಗೆ ಏನು ಪಿಂಚಣಿ, ಅವ್ರಿಗೆ ಏನು ವರಮ ಇದು ಅವ್ರಿಗೆ ಪಗಾರ ಅಂದ್ರೆ ಲಕ್ಷಗಟ್ಟಲೆ. ಒಂದು ಪೀರಿಯಡನ್ನು ಒಬ್ಬ ಅಧ್ಯಾಪಕ ಹೇಳಿದ್ರು 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ 8-9 ತಾಸು ಕಸ ಗುಡಿಸಿ ಚರಂಡಿ ಬಳಿದು ಹೊಲದಾಗ 24 ಗಂಟೆ ದುಡಿದು ಕಾಳು ಬೇಳೆ ಕಕ್ಕಡಿ ಕಾಳು ಅಕ್ಕಿ ಭತ್ತ ಎಲ್ಲ ಕೊಟ್ರು ಆ ಅಕ್ಕಿ ಭತ್ತಕ್ಕೆ ಬೆಲೆ ಇಲ್ಲದಂಥ ಪರಿಸ್ಥಿತಿ ಐತೆ. 24 ಗಂಟೆ ದುಡಿಯೋರಿಗೆ ಅವ್ರಿಗೆ ಊಟ ಸಿಗೋದಿಲ್ಲ. ಆಮೇಲೆ 1 ಗಂಟೆ ಅಧ್ಯಾಪಕ ವೃತ್ತಿ ಮಾಡಿದ್ರೆ 1.5 ಲಕ್ಷ ಅಂತಂದ್ರೆ ಹೇಗಿದು? ಒಬ್ಬ ಅಗ್ರಿ ವಿಶ್ವವಿದ್ಯಾಲಯದೊಳಗೆ ಅಧ್ಯಾಪಕರಾದಂಥವ್ರಿಗೆ ಲಕ್ಷಗಟ್ಟಲೆ ಕೊಡ್ತೀರಿ. 6 ಜೋಳ ಬಿತ್ತಿ, ಭತ್ತ ಬಿತ್ತಿ, ಹತ್ತಿ ಬಿತ್ತಿ, ಹೆಸರು ಬಿತ್ತಿ, ಕಾಳು ಕಡಿ ಎಲ್ಲ ಬಿತ್ತಿ ಅವನ ಬಟ್ಟೆ ತೊಟ್ಟಿರ್ತಕ್ಕಂಥ ಅಂಗಿ ಹರ್ಕೊಂಡು ಅಸ್ವಸ್ಥತೆ ಒಳಗಾಗಿದಂಥವಾಗ ಒಂದು ದರ ಕೊಡೋದಿಲ್ಲ.
ಆದರೆ ಏನೂ ಇಲ್ದನ ಇವರಿಂದ ಕಲಿತು ಇವರಿಂದ ಮಾಡಿ ಇವರಿಂದ ಆಗಂಥ ಅಧ್ಯಾಪಕನಿಗೆ ಇಂತಿಷ್ಟು ಪಗಾರ ಕೊಡ್ತಾರೆ. ಇಲ್ಲಿ ದೇಶದ ಎಂಥ ಹಣೆ ಬರ ಇರಬೇಕು, ಎಂಥ ದುರಂತ ಇರಬೇಕು. ಅದಕ್ಕೆ ಈ ರೀತಿ ಕಾಯಕ ಇದು ಅಲ್ಲ, ಇದು ಶರಣರು ಹೇಳಿದ್ದಂಥದ್ದು ಕಾಯಕ ಅಲ್ಲ. ಅದಕ್ಕೆ ಶರಣರು ಕಾಯಕಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು, ಮಹಾತ್ಮರು ಕಾಯಕಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು. ಶರಣರು, ಸಂತರು, ಸಾಹಿತಿಗಳು ಹೆಚ್ಚು ಕಾಯಕದಲ್ಲಿ ನಿರತರಾಗಲಿಕ್ಕೆ ಅವರು ತಮ್ಮ ಇಡೀ ಸಂದೇಶವನ್ನು ಕೊಟ್ಟರು. ಅಂದ್ರೆ ಮಹಾತ್ಮರ ಬದುಕಂದ್ರೆ ಒಂದು ಸಂದೇಶ ಅಂತ. ಅವರು ಮಹಾತ್ಮರು ಯಾರೂ ಮಾತಾಡಲಿಲ್ಲ, ನೀನು ಹಿಂಗೆ ಇರಬೇಕು, ನೀನು ಇರಬೇಕು, ನೀನು ದುಡಿಬೇಕು ಅಂತ ಎಲ್ಲಿ ಹೇಳಿಲ್ಲ, ಮಾಡಿ ತೋರಿಸಿದ್ರು. ಅವ್ರು ನೋಡಿದ್ರೆ ಸಾಕು ನಾವಾಗಲಿ ಪಾಠ ಕಲಿಬೇಕು. ಹಂಗಿದ್ರು ಮಹಾತ್ಮರು, ಶರಣರು, ಸಂತರು. ಅನೇಕ ಗೃಹಸ್ಥ ಪರಂಪರೆಯವರು, ನಿಮ್ಮ ರೈತರಿರ್ಬೋದು, ನಿಮ್ಮ ಸಾಮಾನ್ಯ ಜನ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ದುಡಿತದಿಂದನೇ ದುಡಿಮೆಯನ್ನು ಗೆದ್ದವರು. ನೀವು ದುಡಿಮೆ ಇರೋದಂತಂದ್ರೆ ನಿಮ್ಗೆ ನೋಡಿರಿ, ಎಷ್ಟೋ ದಿವಸ ನೀವು ಈಗ ಇದನ್ನು ಬಿಡ್ತೀರಿ, ಏನೋ ಈ ಕುಡುಗೋಲು ಅಥವಾ ಆಯುಧಗಳು ಎಲ್ಲೇ ಇಡ್ತೀರಿ. ಎಲ್ಲೇ ಆಯುಧಗಳು ಬಿದ್ದಿರ್ತೈತಿ, ಭಾಳ ದಿನ ಇಡ್ರಿ, ಅಲ್ಲಿ ಅದು ಜಂಗ್ ತಿಂತಿರ್ತದೆ, ಅಂದ್ರೆ ಕಳಪೆ ಆಗಿರ್ತೈತಿ. ಎಲ್ಲರೂ ನೀವು ಕುಡುಗೋಲು ಇಟ್ರಂದ್ರೆ ಅದು ಕಳಪೆ ಜಂಗ್ ಅಂದ್ರೆ ಅದಕ್ಕೆ ತುಕ್ಕು ಹಿಡಿತೈತಿ. ಮತ್ತು ಯಾವ್ದಾರ ಪಾತ್ರೆ ಇಟ್ಟರೆ ತುಕ್ಕು ಹಿಡಿತೈತಿ, ಎಲ್ಲರ ಬಾಂಡೆ ಪಾತ್ರೆಗಳಿಟ್ಟರೆ ತುಕ್ಕು ಹಿಡಿತೈತಿ. ಎಲ್ಲರ ನೀವು ಹಾಸಿಗೆ ಒಂದೇ ಕಡೆ ಇಟ್ಟು ಅದನ್ನು ಬಳಸಲಾರ್ದೇ ಇಟ್ರಿ ಅಂದ್ರೆ ಹಾಸಿಗೆ ಅದ್ರದ್ದು ಕೂಡ ಅಸ್ವಸ್ಥತೆಗೊಳಗಾಗತ್ತೆ. ಅಂದ್ರೆ ಮನುಷ್ಯ ಈ ರೀತಿ ಇದ್ದು ಕಾಯಕ ಮಾಡದಿದ್ರೆ, ಕೆಲಸ ಮಾಡದಿದ್ರೆ ಮನುಷ್ಯನೂ ಕೂಡ ಎಲ್ಲಿ ತುಕ್ಕು ಹಿಡಿತಾನೋ ಅನ್ನೋದೊಂದು ಹೆದರಿಕೆನೂ ನಮಗೆ ಬೇಕು. ಏನು ನೋಡಿರಿ, 24 ಗಂಟೆ ಅಂದ್ರೆ ಯಾಕಾರ ದೇವರು ಎಷ್ಟೋ ಜನ ಯಾಕೆ ಹೊತ್ತು ಮುಳುಗಬಾರ್ದು ಅಂತಾರೆ, ಯಾಕೆ ಬೆಳಕಾತು ಅನ್ನೋರು ಇದ್ದಾರೆ. ಇಲ್ಲ ಯಾಕೆ ಹೊತ್ತು ಮುಳುಗಿತು ಅನ್ನೋರು ಇದ್ದಾರೆ, ಯಾಕೆ ಹೊತ್ತು ಮುಳುಗಬಾರ್ದು, ಯಾವಾಗ ಹೊತ್ತು ಮುಳುಗ್ತೈತಿ ಅನ್ನೋರು ಇದ್ದಾರೆ, ಯಾಕೆ ಹೊತ್ತು ಮುಳುಗಿತು ಅನ್ನೋರು ಇದ್ದಾರೆ. ಅಥವಾ ಬೆಳಕು ಯಾಕೆ ಆತು ಬಿಡಪ್ಪ ಮಲ್ಕೊಂಡಿನಂತ ಅನ್ನೋರು ಇದ್ದಾರೆ, ಬೆಳಕು ಯಾಕೆ ಆಗಬಾರ್ದು ಅನ್ನೋರು ಇದ್ದಾರೆ. ಅಂದ್ರೆ ಅಷ್ಟು ಮಟ್ಟಿಗೆ ಶ್ರದ್ಧೆ ಕೆಲಸ, ಅದನ್ನು ನಾವು ಮನವರಿಕೆಯನ್ನು ಮಾಡ್ಕೋಬೇಕು. ಈ ಶರೀರ ಇರುವವರೆಗೂ ಕಾಯಕ ಭಾಳ ಪ್ರಮುಖವಾಗಿರುವಂಥದ್ದು. ಕಾಯಕ ಇದು ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾಗ್ತದೆ. ಯಾಕೆ ನಾವು ದುಡಿಬಾರ್ದು? ಶ್ರಮಿಕ ವರ್ಗ ಯಾಕೆ ಆಗಬಾರ್ದು? ವರ್ಷಕ್ಕೊಮ್ಮೆ ಏನೋ ಕಾರ್ಮಿಕ ದಿನಾಚರಣೆ ಮಾಡಿದ್ರೆ ಸಾಲದು. ಬರೇ ಮೇ 1 ಬರೋಣ ಕಾರ್ಮಿಕ ದಿನಾಚರಣೆ ಅಲ್ಲ, ವರ್ಷಗಟ್ಟಲೆ ಕಾರ್ಮಿಕ ದಿನಾಚರಣೆ ಆಗಬೇಕು. ಯಾರು ದುಡಿದು ಊಟ ಇಷ್ಟು ಪಾಪ ದುಡಿತಿರ್ತಾರ, ಅವ್ರಿಗೆ ಮೌಲ್ಯಗಳು ಬರೋದಿಲ್ಲ. ಕುಂತು ಏನೋ ಒಂದು ಬಡ್ಡಿ ವ್ಯವಹಾರ ಮಾಡಿನೋ ಅಥವಾ ಇನ್ನೊಂದು ವ್ಯವಹಾರ ಮಾಡಿನೋ ಅಥವಾ ಮಾರ್ವಾಡಿಗೆ ಇನ್ನೊಂದು ಅದು ಇದು ಸುಳ್ಳು ಹೇಳಿ ಕೆಲಸ ಮಾಡುವಂಥವ್ರಿಗೆ ಆದ್ಯತೆ ಕೊಡ್ತದೆ. ಅದಕ್ಕೆ ನಾವು ಶ್ರಮ ದುಡಿದು ಈ ದೇಶವನ್ನು ಕಟ್ಟಿ ದೇಶದ ಭದ್ರತೆ ಕೊಟ್ಟು ನಾವು ಬಡವರಾಗಿದ್ದೇವೆ. ಅದಕ್ಕೆ ಶ್ರಮಕ್ಕೆ ತಕ್ಕ ಹಾಗೆ ಗೌರವನೂ ಸಿಗಬೇಕು, ಬೆಲೆಗೆ ತಕ್ಕ ಹಾಗೆ ದವಸ ಧಾನ್ಯದ ತಕ್ಕ ಹಾಗೆ ಬೆಲೆಯನ್ನು ಕಟ್ಟಬೇಕು. ಇವತ್ತು ದುಡಿಮೆ ಎಷ್ಟು ಐತಿ ಅದಕ್ಕೂ ಬೆಲೆ ಕೊಡಬೇಕು. ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ಒಬ್ಬ ಸಿಪಾಯಿ ಇರ್ಬೋದು. ಸಿಪಾಯಿ ಮಾಡುವಂಥದ್ದು ದೊಡ್ಡದು, ಪ್ರಧಾನಿ ಮಾಡುವಂಥದ್ದು ದೊಡ್ಡದು. ಇಲ್ಲ ಪ್ರಧಾನಮಂತ್ರಿ ಮಾಡಿದ ದೊಡ್ಡದು ಅಂತಲ್ಲ, ಸಿಪಾಯಿ ಏನು ದುಡಿತಾನೆ ಅದು ಕನಿಷ್ಠ ಅಂತಲ್ಲ. ಇವತ್ತು PM ಏನು CM ಇರು PM ಟು ಸಿಪಾಯಿ ಇವು ಎರಡೂ ಒಂದೇ. ಅದಕ್ಕೆ ನಮಗೆ ಒಂದೇ ಓಟನ್ನು ಕೊಟ್ಟಿದ್ದಾರೆ. ಈ ಸಂವಿಧಾನದ ಪ್ರಕಾರ ಶ್ರೀಮಂತರಿಗೆ 2 ಓಟು ಅಥವಾ ಪ್ರಧಾನಮಂತ್ರಿಗೆ 3 ಓಟು ಅಥವಾ ಸಿಪಾಯಿಗೆ ಎಲ್ಲ ಓಟ್ ಹಾಕೋ ಹಕ್ಕಿಲ್ಲ ಅಂತಲ್ಲ. ಎಲ್ಲರಿಗೂ ಮತದಾನದ ಹಕ್ಕು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ದುಡಿಯೋ ಹಕ್ಕು ಎಲ್ಲರಿಗೂ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೌರವ ಸಿಗಬೇಕನ್ನುವಂಥ ಒಂದು ವ್ಯವಸ್ಥೆ ಈ ದೇಶದ ಸಂವಿಧಾನ ಹೇಳ್ತದೆ. ಯಾಕಂದರೆ ಈ ಸಂವಿಧಾನ ಹೇಳ್ತಕ್ಕಂಥದ್ದು ಬರೀ ಪೂಜಾರಿ ಇವರಿಗೆ ಪುರೋಹಿತ ವರ್ಗಕ್ಕೆ ಅವ್ರನ್ನ ಎತ್ತರಕ್ಕೆ ತೊಗೊಂಡು ಹೋಗಲಿಲ್ಲ. ಅವರನ್ನು ದೇವತಾ ಸ್ಥಾನದಲ್ಲಿ ಅವರು ಇಡುವಂಥ ವ್ಯವಸ್ಥೆ ಆದರೂ ಕೂಡ ದುಡಿಮೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ನಾವು ಎಂಥ ಸ್ವಾಮೀಜಿಗಳಿರ್ಬೋದು ಅಥವಾ ತಪಸ್ಸುಗಳಿರ್ಬೋದು, ಆ ದುಡಿಯುವ ಕೈ ನಮ್ಮದು ಆಗಬೇಕು. ನಾವು ತಪಸ್ವಿದ್ದೀವಿ, ಸ್ವಾಮೀಜಿಗಳಿದ್ದೀವಿ ಅಂತೇಳಿ ನಾವು ಬರೀ ಭಕ್ತರು ಜನ ಕೊಟ್ಟಿದ್ದು ಮಾತ್ರ ಉಂಡು ಕೂಡಬಾರ್ದು. ಅದಕ್ಕೆ ಪ್ರತಿಯಾಗಿ ಸಮಾಜಕ್ಕೆ ಏನಾದ್ರು ಕೊಡಬೇಕಲ್ಲ. ಸಮಾಜ ನಮಗೆ ಏನು ಕೊಡ್ತು ಅನ್ನೋಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಟ್ಟಿವಿ ಅನ್ನೋ ಪ್ರಶ್ನೆ ಭಾಳ ಮುಖ್ಯ. ಅದನ್ನು ಸತತ ಕಾಲವಾಗಿ ನಾವು ನೆನಪಿಡುವಂಥ ಕಾಲ, ಸತತವಾಗಿ ಅದನ್ನು ನೆನಪಿಡುವಂಥ ಒಂದು ವಾತಾವರಣ ನಮ್ಮಲ್ಲಿ ಬರಬೇಕು. ಅಥವಾ ಆತ್ಮಸಾಕ್ಷಿಯಾಗಿ ಬರಬೇಕು, ಮನಸಾಕ್ಷಿಯಾಗಿ ಬರಬೇಕು, ಮತ್ತು ದೇವರ ಸಾಕ್ಷಿಯಾಗಿ ಇರಬೇಕು. ದೇವರು ಅದನೋ ಇಲ್ಲವೋ ಗೊತ್ತಿಲ್ಲ. ದೇವರು ಯಾರ ನೋಡಿದಿರೇನು? ದೇವರು ನೋಡಿಲ್ಲ. ದೇವರನ್ನು ಯಾರು ಕಂಡಿರೇನು? ದೇವರು ಆ ಥರ ಕಂಡಿಲ್ಲ. ದೇವರ ಎಲ್ಲರ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಅಲ್ಲ, ದೇವರ ಎಲ್ಲಿ ಇರುವುದಿಲ್ಲವ, ಅಂತರಂಗದಲ್ಲಿದ್ದಾನೆ, ದುಡಿಮೆಯಲ್ಲಿದ್ದಾನೆ.
ಅದನ್ನು ಸಾಕ್ಷಾತ್ಕಾರ ಮಾಡುವಂಥ ಒಮ್ಮೊಮ್ಮೆ ಸಂದರ್ಭಗಳು ನಿಮ್ಗೆ ಹೇಳ್ತೀನಿ. ಎಷ್ಟೋ ಸಾರಿ ಕೆಲಸದಿದ್ದಾಗ ಈ ಯಾರೋ ಒಬ್ಬರು ಮನೆ ಹೇಳ್ತಿದ್ರು, ನಾನು ನಾಟಕ ಮಾಡುವಾಗ ಪಾತ್ರವನ್ನು ಮಾಡುವಾಗ ಅಥವಾ ಅದು ನಾಟಕ ಮಾಡುವಂಥದ್ದು ಒಂದು ಕಾಯಕ. ಆವಾಗ ಮಾಡುವಾಗ ಅವ್ರ ತಂದೆಯವರು ಯಾರೋ ಒಬ್ಬರು ಅವರು ತೀರ್ಕೊಂಡು ಹೋದಾಗ ಅಥವಾ ಅವ್ರು ಯಾರೋ ಒಬ್ಬರು ಪತ್ನಿಯವರು ತೀರ್ಕೊಂಡು ಹೋದಾಗ ಅಥವಾ ಅವ್ರ ಮಕ್ಕಳು ತೀರ್ಕೊಂಡು ಹೋದಾಗ ಅದು ಆ ಮುಗಿತನೂ ಅವ್ರಿಗೆ ಗೊತ್ತಿರಲಿಲ್ಲಂತೆ. ಅಂದ್ರೆ ಅಷ್ಟು ಆ ಪಾತ್ರದ ಜೀವಂತಿಕೆ, ಆ ಪಾತ್ರ ತಾವೇ ಆ ಪಾತ್ರದವರಾಗಿ ಕೆಲಸ ಮಾಡಿದ್ರಂತ. ಆದರೆ ನನ್ನ ಹೆಂಡತಿ ಸತ್ತಾಳ, ನನ್ನ ಮಗ ಸತ್ತಿದೆ, ನನ್ನ ತಾಯಿ ಸತ್ತಾರ, ನನ್ನ ತಂದೆ ಸತ್ತಾರ ಅನ್ನೋ ಪ್ರಜ್ಞೆ ಇಲ್ದೇ ಕೊನೆಯವರೆಗೂ ಆ ಪಾತ್ರ ನಾಟಕ ಆಗುವವರೆಗೂ ಆ ಪಾತ್ರ ತಾವೇನು ಪಾತ್ರ ಮಾಡ್ತಿದ್ರೆ ಆ ಪಾತ್ರವನ್ನೇ ಮಾಡಿ ಕೊನೆಗೆ ಕೇಳಿ ಹತ್ತದ್ದುಂಟು. ಅಂದ್ರೆ ಈ ರೀತಿ ತನ್ಮಯತೆ ಅಂತೀವಿ ನಾವು. ಆ ರೀತಿ ತನ್ಮಯತೆ ಬರಬೇಕು. ಕೆಲಸ ಯಾವುದೇ ಇರಲಿ, ಅದು ಚಪ್ಪಲಿಗೆ ಒಲಿಯೋದರ ಇರಲಿ, ನೀವು ಉಪ್ಪು ಮಾರೋದರ ಇರಲಿ, ನೀವು ಅಥವಾ ಕೃಷಿ ಕಾಯಕರ ಇರಲಿ ಅಥವಾ ಕುರಿ ಕಾಯೋದರ ಇರಲಿ, ಏನೇ ಇರಲಿ ಅದು ಆ ಕೆಲಸದಲ್ಲಿ ಯಾವತ್ತೇ ಭೇದ ಭಾವಗಳು ಇಲ್ಲ. ಯಾವುದೇ ಒಂದು ಕೆಲಸ ಮಾಡಿದರೂ ಅದು ದೇವರ ಸಾಕ್ಷಿನೇ. ಅದು ಯಾವುದೇ ಕೆಲಸ ಮಾಡಿದರೂ ಅದನ್ನು ನಮ್ಮನ್ನು ಉದ್ಧಾರ ಮಾಡುವಂಥದ್ದನ್ನು. ಅದಕ್ಕೆ ಕೆಲಸ ಬಹಳ ಮುಖ್ಯ. ನೀವು ಏನಾರ ಕೆಲಸ ಮಾಡದಿದ್ರೆ ನಿಮಗೆ ಉಣ್ಣು ಹಕ್ಕಿಲ್ಲ. ನೀವು ಎಮ್ಮೆ ಆಕಳ ನೀವು ಸಗಣಿ ಬಳಿತೀರೇನು ಅಥವಾ ಮೈ ತಿಕ್ತೀರಾ ಅಥವಾ ಅದಕ್ಕೇನು ಹುಲ್ಲು ಗಿಲ್ಲು ಇಟ್ಟು ಬೆಳೆಸ್ತೀರಾ, ಆವಾಗ ನಿಮಗೆ ಹಾಲು ಪಡಿ ಹಕ್ಕೈತಿ, ತುಪ್ಪ ತಿನ್ನೋ ಹಕ್ಕೈತಿ. ನೀವು ಏನೂ ಇಲ್ದನ ಅದನ್ನು ತಿನ್ನಬೇಡ್ರಿ, ಇದನ್ನು ತಿನ್ನಿರಿ, ಆಕಳ ತಿನ್ನಬೇಡ್ರಿ. ಯಾರು ಹಕ್ಕೈತಿ ನಿಮಗೆ? ಯಾರ್ದು ಹಕ್ಕಿದೆ? ಯಾರ್ದು ಹಕ್ಕಿಲ್ಲ. ಅದಕ್ಕೆ ನೀವು ಏನಾದರೂ ಸಗಣಿ ಬೆಳೆದಿದ್ರೆ ಅದನ್ನು ತುರಿಸಿ ಮೇವು ಹಾಕಿದ್ರ ಅಥವಾ ಕಟ್ಟಿದ್ರ, ಅದನ್ನು ಕಾವಲ ನೀವು ಇದ್ರೆ ಅಥವಾ ನೀವು ಹಿಂಡ್ಕೊಂಡಿದ್ರ ಅಥವಾ ನೀವು ಅದನ್ನು ಕಡಿದು ಮೊಸರು ಹಾಕಿ ಹೆಪ್ಪು ಹಾಕಿ ಹಾಲು ಮೊಸರು ಮಾಡಿ ಬೆಣ್ಣೆ ಮಾಡಿದ್ರೆ ನಿಮ್ಗೆ ಹಕ್ಕೈತಿ. ನೀವು ಏನು ಮಾಡೋದನ್ನು ಉದ್ದುದ್ದವಾಗಿ ಭಾಷಣ ಬಿಗಿತೀರಲ್ಲ, ನಿಮ್ಗೆ ನಾಚಿಕೆ ಬರ್ಬೇಕು. ಆಕಳ ತಿನ್ನಬೇಡ್ರಿ, ಇದನ್ನು ಹೋಗ್ಬೇಡ್ರಿ, ಹಾಲು ಉಣ್ಬೇಡ್ರಿ, ನೀವು ಯಾರು ಹೇಳೋರು? ಅವ್ರವ್ರ ಇಷ್ಟ ಅದು, ಅವ್ರವ್ರ ಪದಾರ್ಥ ಅದು. ಉಣ್ಣುವ ಪದಾರ್ಥದಲ್ಲಿ ಯಾವುದೂ ಭೇದ ಭಾವ ಮಾಡಬಾರ್ದು. ದುಡಿಮೆಯೊಳಗೆ ಭೇದ ಭಾವ ಮಾಡಬಾರ್ದು. ನೀನು ಕನಿಷ್ಠ ನೀನು ಧನಿಷ್ಠ ಅಂತ ಮಾಡಬಾರ್ದು. ಅದಕ್ಕೆ ಯಾವನೇ ಆಗಲಿ ಒಬ್ಬ ಶಿಕ್ಷಕ ಒಬ್ಬ ಏನು ಅಂಗನವಾಡಿ ಶಿಕ್ಷಕ ಅನ್ನೋದನ್ನು ಆ ಒಂದು ವೇತನವನ್ನು ಒಬ್ಬ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಪ್ರಿನ್ಸಿಪಾಲ್ ಕೂಡ ಅದೇ ವೇತನ ತೊಗೊಳ್ಬೇಕು ಈ ದೇಶದಲ್ಲಿ. ಇನ್ನೂ ನಿಮಗೆ ಹೇಳ್ಬೇಕಂತಂದ್ರೆ ಆ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಅಥವಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಕ್ಕಿಂತನೂ ಹೆಚ್ಚು ವೇತನವನ್ನು ಅಂಗನವಾಡಿ ಶಿಕ್ಷಕರಿಗೆ ಕೊಡಬೇಕು. ಅಂದ್ರೆ ಅವ್ರ ಕಾಯಕ ಭಾಳ ಮುಖ್ಯ. ಯಾಕಂದ್ರೆ ಚಿಕ್ಕಂದಿನಿದ್ದಾಗ ತಯಾರು ಮಾಡುವಂಥ ಜವಾಬ್ದಾರಿ ಅಂಗನವಾಡಿ ಶಿಕ್ಷಕರು ಇರ್ತದೆ, ಪ್ರಾಥಮಿಕ ಶಾಲೆ ಶಿಕ್ಷಕರು ಇರ್ತದೆ. ಆದ್ರೆ ವಿಶ್ವವಿದ್ಯಾಲಯದಲ್ಲಿ ಕೊನೆ ಮಟ್ಟದವು. ಅದು ನಿಮಗೆ ಉನ್ನತ ಶಿಕ್ಷಣ ಪಡೆಯುವಂಥವ್ರು ಅವರು ಆಮೇಲೆ ಅದು ಮೊದಲ ಬುನಾದಿ. ಅದಕ್ಕೆ ತಾಯಿ ಮೊದಲ ಪಾಠಶಾಲೆ, ಮೊದಲ ಗುರು. ಯಾಕೆ ಹೇಳ್ತಾರಂದ್ರೆ ತಾಯಿ ಕಲಿಸ್ತಾಳ. ಆ ಹುಡುಗನಿಗೆ ದುಡಿಮೆ ಮಾಡಬೇಕು, ಆಚಾರ ಕರಸನಾಗಬೇಕು, ನೀತಿಗೆ ಪ್ರಭಾವಕ್ಕಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಆ ತಾಯಿಯನ್ನು ಹೇಳಬೇಕಲ್ಲ ಅವರಿಗೆ. ಆ ದೃಷ್ಟಿಯಿಂದ ನಾವು ಕಾಯಕವನ್ನು ಹೆಚ್ಚು ಏನು ತಪ್ಪು ತಡೆ ಮಾಡದೇ ಕಾಯಕದಲ್ಲಿ ಏನೋ ಒಂದು ತೂಕ ಹೆಚ್ಚಾದ್ರೆ ಸಾಕು, ಒಂದು ತೂಕ ಹೆಚ್ಚಾಗಿ ಕಡಿಮೆ ಆದ್ರೆ ಸಾಕು, ದೇವರು ನಮ್ಮನ್ನು ಹೊಲಿದಿಲ್ಲ. ಅದಕ್ಕಾಗಿ ಕಾಯಕ ನೀತಿ ತತ್ವವನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ, ನಮ್ಮ ಕರ್ನಾಟಕದ ಪರಂಪರೆಯಲ್ಲಿ ಅಂತೂ ಬಹಳಷ್ಟು ನಮ್ಮ ಮಹಾತ್ಮರು ದುಡಿದು ತಿಂದಾರ. ಎಲ್ಲಿ ಅವರು ನಿಂತಿಲ್ಲ, ಎಲ್ಲಿ ಕುಂತಿಲ್ಲ, ಎಲ್ಲಿ ಉಪದೇಶ ಮಾಡಲಿಲ್ಲ. ದೇಶ ಕೋಟಿ ಕೊತ್ತಲಗಳನ್ನು ಯಾರೇ ರಾಜರು ಕಟ್ಟಿದರೂ ಕೂಡ ಅದನ್ನು ಯಾವತ್ತೂ ಅವರು ಉಳಿಸ್ಕೊಂಡಿಲ್ಲ ಇಲ್ಲಿವರೆಗೂ. ಆ ದೃಷ್ಟಿಯಿಂದ ನಾವು ಯಾವತ್ತೂ ನಿರತರಾಗಬೇಕು ಕಾಯಕದಲ್ಲಿ, ಕೆಲಸದಲ್ಲಿ. ನಮ್ಮ ಕೆಲಸದಲ್ಲಿ ಸ್ವಲ್ಪ ಪ್ರಾಮಾಣಿಕತೆ, ಬದ್ಧತೆ ಬೇಕು. ಕೆಲವು ಜನ ಆ ಕೆಲಸದಕ್ಕಿಂತ ಹೆಚ್ಚು ಅಪೇಕ್ಷೆ ಮಾಡ್ತಿದ್ದಾರೆ. ಹೆಚ್ಚು ಅಪೇಕ್ಷೆ ಅದು ಯಾವುದೂ ಇರೋದಿಲ್ಲ. ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕು, ಅಷ್ಟು ಕೊಟ್ಟರೆ ಕೆಲಸ ಮಾಡ್ತೀನಿ, ಇಷ್ಟು ಕೊಟ್ಟರೆ ಕೆಲಸ ಮಾಡ್ತೀನಿ, ಆ ಭಾವನೆ ಹೋಗಬೇಕು. ಅದು ದೂರ ಆಗಬೇಕು. ಎಲ್ಲ ಇಷ್ಟು ಕೊಟ್ಟರೆ ನಾನು ಸಹಿ ಹಾಕ್ತೀನಿ. ಎಷ್ಟೋ ಅಧಿಕಾರಿಗಳ್ರಿ ಪಾಪ IAS IPS ಅಧಿಕಾರಿಗಳು ಒಂದು ಕಡತವನ್ನು ಪಾಸ್ ಮಾಡ್ಬೇಕಾದ್ರೆ ಆ ಒಂದು ಸಹಿಗೆ ಇಂತಿಷ್ಟು ಬೇಕು ಅಂತ ಬೆಲೆ ಕಟ್ತಾರೆ. ನಾಚಿಗೆ ಬರ್ಬೇಕು. ಯಾಕಂದ್ರೆ ನೀವು ಕೆಲಸ ಮಾಡಿದ್ದಕ್ಕೂ ತೊಗೊಳ್ತೀರಿ, ಈತ ಸರ್ಕಾರದ ವೇತನ ತೊಗೊಳ್ತೀರಿ, ಈಚಕ ಜನರಿಂದನೂ ನೀವು ಲಂಚ ಪಡೆಯುವಂಥ ಪರಿಸ್ಥಿತಿಯಲ್ಲಿ ಇರುವಾಗ ಇದನ್ನು ಈ ರೀತಿ ಅತ್ಯಂತ ಹೀನಾಯವಾದಂಥ ನಾಲಿಗೆಯನ್ನು ಚಾಚಿಸ್ತೀರಿ ಅಂದ್ರೆ ನಿಮ್ಮ ನಾಚಿಗಿರ್ಬೇಕು, ಮರ್ಯಾದೆ ಇರಬೇಕು. ಕಾಯಕಕ್ಕೆ ಹೆಚ್ಚು ಒತ್ತು ಕೊಡ್ರಿ, ಪ್ರಾಮಾಣಿಕತೆ ಕೆಲಸಕ್ಕೆ ಹೆಚ್ಚು ಕೊಡ್ರಿ. ಸರ್ಕಾರ ನಾವು ದುಡಿದಿದ್ದು ನಮಗೆ ಮಾತ್ರ. ಯಾಕಂದ್ರೆ ಈ ದುಡಿದಿದ್ದು ನಮ್ಗೆ ಉಳಿದಿಲ್ಲ. ಅದಕ್ಕೆ ಕೊಟ್ಟಿದ್ದು ತನಗೆ, ಪಚ್ಚಿಟ್ಟಿದ್ದು ಪರ್ರಿಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ. ಅದನ್ನು ದಾನ ಧರ್ಮ ದಾಸೋಹಗಳು, ಅನಾಥಾಲಯಗಳು ಈ ರೀತಿ ನಮ್ಗೆ ಹೆಚ್ಚು ಕಡಿಮೆ ಅದನ್ನು ಕೊಡಬೇಕು. ಈಗ ವೃದ್ಧರು ಇರ್ತಾರೆ,
ಆಮೇಲೆ ಅಸಹಾಯಕರದಾರ, ಎಷ್ಟೋ ನಿರ್ಗತಿಕರಿದ್ದಾರೆ, ಎಷ್ಟೋ ಹಸುವಿನಿಂದ ಬಳಲವರದಾರ, ಎಷ್ಟೋ ಹಸುವಿನಿಂದ ಕಂಗಾಲಾಗಿದ್ದಾರೆ, ಎಷ್ಟೋ ಹಸಿವು ಮುಕ್ತ ದೇಶವನ್ನು ಮಾಡಬೇಕು. ಎಷ್ಟೋ ದೇಶದಲ್ಲಿ ಈ ಸುಡಾನ್ ಅನ್ನುವಂಥ ದೇಶದೊಳಗೆ ಆಹಾರದಿಂದಲೇ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಪೌಷ್ಟಿಕ ಆಹಾರದಿಂದಲೇ ಎಷ್ಟೋ ಮಂದಿ ಸಾಯ್ತಾ ಇದ್ದಾರೆ. ಎಷ್ಟೋ ಕಡೆ ಪೌಷ್ಟಿಕ ಪದಾರ್ಥಗಳು ಸಿಗ್ತಾ ಇಲ್ಲ, ಎಷ್ಟೊಂದು ಕಡೆ ಕಾಳು ಕಡಿ ಸಿಗ್ತಾ ಇಲ್ಲ. ಯಾಕೆ? ಕಾಯಕ ಇಲ್ಲ, ದುಡಿಮೆ ಇಲ್ಲ. ನಾವು ಯಾಕೆ ದುಡಿದು ಕೂತು ಊಟ ಮಾಡಿದ್ರೆ ಕುಡಿಕೆ ಒಂದು ಸಾಲದು ಅಂತ ಹೇಳ್ತಾರೆ. ದುಡಿಮೆ ಕುಂತು ಊಟ ಮಾಡಿದ್ರೆ ಕುಡಿಕೆ ಒಂದು ಸಾಲದು. ಒಂದು ಕುಡಿಕೆ ಬಂಗಾರ ಇದ್ರೂ ಸಾಲದಲ್ಲ ಅಂತದು ಕುಂತು ಊಟ ಮಾಡಿದ್ರೆ. ನಾವು ಕೆಲಸ ಮಾಡ್ಕೊಂತ ಊಟ ಮಾಡಿದ್ರೆ ಅದನ್ನು ಗಳಿಕೆ ಮಾಡ್ಬೋದು. ಆ ಗಳಿಕೆ ಆ ಒಂದು ಧರ್ಮದ ಆಧಾರವಾಗಿರಬೇಕು, ನೀತಿಯ ಆಧಾರವಾಗಿರಬೇಕು, ಆತ್ಮಸಾಕ್ಷಿಯ ಆಧಾರವಾಗಿರಬೇಕದು. ಅದು ಕಲಿಕೆ ಯಾವತ್ತೂ ನಮ್ಮನ್ನು ಚಿಂತನಶೀಲರನ್ನಾಗಿ ಮಾಡುವಂಥದ್ದು ಕಾಯಕವಾಗಿರಬೇಕು. ನಮ್ಮನ್ನು ಆ ಕೆಲಸದಲ್ಲಿ ಸಂತೃಪ್ತಿ ಇರಬೇಕು, ಆ ಕಾಯಕದಲ್ಲಿ ನಮ್ಗೆ ಮನಸ್ಸು ಒಂದು ಗಟ್ಟಿಗೊಳ್ಬೇಕು. ಅಂಥ ಒಂದು ಕಾಯಕದಲ್ಲಿ ಅನೇಕ ಶರಣರು ಸಂತರು ತಮ್ಮ ಪಾತ್ರವನ್ನು ಅದನ್ನು ಮಾಡಿ, ಅಂದರೆ ನಾನು ಬಂದೀನಿ, ನಾನು ಹಂಗೆ ಹೋಗಬಾರ್ದು, ಈ ಸಮಾಜಕ್ಕೆ ಕೊಡುಗೆ ಆಗಿ ಹೋಗಬೇಕು ಅಂತೇಳಿ ಆ ಕಾಯಕದಲ್ಲಿ ತಮ್ಮ ನಿರತರಾಗಿದ್ದಾರೆ. ಅದಕ್ಕೆ ಕಾಯಕ ಇದು ದೊಡ್ಡ ನಮ್ಮನ್ನು ಪಾಠ ಕಲಿಸ್ತದೆ. ಎಂತಿಂಥವ್ರು ನೋಡ್ರಿ, ಈಗ ಎಷ್ಟೋ ಜನ ಗುಡ್ಡ ಕಡಿದು ಯಾವುದೋ ಒಂದಷ್ಟು ಇತ್ತೀಚೆಗೆ ನಮ್ಗೆ ಅನೇಕ ಚಲನಚಿತ್ರಗಳು ಕೂಡ ಮಾದರಿ ಆದವು. ಆವತ್ತಿನ ಕಾಲದಲ್ಲಿ ಅನೇಕ ಈ ನಟ ಸಾರ್ವಭೌಮ ಅದು ಇದು ಪಾತ್ರ ಮಾಡುವಾಗ ಬಂಗಾರ ಮನುಷ್ಯ ಅಂತ ಒಂದು ಸಿನಿಮಾದಾಗ ನೋಡ್ರಿ, ಅದನ್ನು ನೋಡಿ ಎಷ್ಟು ಜನ ಪ್ರೇರಣೆ ಆದ್ರಂತ್ರಿ ಆ ಕಾಲದಾಗ. ಯಾಕೆ ನಾವು ಹೊಲ ಮಾಡ್ಬಾರ್ದು, ಯಾಕೆ ಗಳಿಕೆ ಮಾಡಬಾರ್ದು, ಯಾಕೆ ದುಡಿಬಾರ್ದು ಅಂತ ಹೇಳಿದ್ರಂತ. ಅಂತಿಂಥ ಜನರು ಇದ್ದರು. ಎಷ್ಟೋ ಪುಸ್ತಕಗಳು, ಎಷ್ಟೋ ಮಹಾತ್ಮರ ಬದುಕು ಕಾಯಕಕ್ಕೆ ಕೆಲಸ ಹಚ್ಚಾವ. ಅಂದ್ರೆ ಅವ್ರ ಪ್ರೇರಣೆಗ್ಯಾರ, ದುಡಿಬೇಕು, ದುಡಿಲಾರ್ದನ ನೀನು ಬದುಕು ಹಕ್ಕಿಲ್ಲ ಅಂಥೇಳಿ ಎಷ್ಟೋ ಸಾರಿ ನಮ್ಮನ್ನು ಕಾಯಕಕ್ಕೆ ಹಚ್ಚಾವ. ಅದಕ್ಕೆ ಕೆಲಸ ಯಾವತ್ತೂ ಸದಾಕಾಲ. ನೀವು ಅಡುಗೆ ಮಾಡೋದಿರ್ಬೋದು ರೀ, ನೀವು ಅಡುಗೆ ಮನೆಯಾಗ ಕುಂತದ್ದೇನು ಸಾಮಾನ್ಯ ಅಂತ ತಿಳ್ಕೊಬೇಡಿ. ಬರೀ ಆಫೀಸ್ಗೆ ಹೋದವ್ರು ಮಾತ್ರ ಕಾಯಕ, ಅದ ಕಾಯಕ ಅಂತಲ್ಲ, ಅಡುಗೆ ಮಾಡೋರದ್ದು ಒಂದು ದೊಡ್ಡ ಕಾಯಕನ ಅದ. ನೀವು 8 ತಾಸು ಹೊರಗೆ ಹೋಗಿ ದುಡಿಬೋದು. ಪಾಪ ಅವರು 10-15 ತಾಸು ಅಡುಗೆ ಮಾಡೋರು ಕೆಲಸ ಇರ್ತಾವ್ರಿ. ಎಲ್ಲರೂ ನೀವು ಹೋಟೆಲ್ಗಳು ನಡೆಸ್ತಾರಪ್ಪ, ಆ ಹೋಟೆಲ್ ನಡೆಸೋರು, ಕಾಫಿ ಟೀ ತಯಾರು ಮಾಡೋರು ಅವರು ಅಷ್ಟೇ. ಈಗ ಇವರು ಕಂಪ್ಯೂಟ್ರ್ ನಡೆಸ್ತೀರಿಪ್ಪ, ಅವ್ರೇನು ಹೋಟೆಲ್ಗಾರಕ್ಕಿಂತ ಏನು ನೀವೇನು ಸಣ್ಣವ್ರಂತಲ್ಲ. ಅಥವಾ ಕಿರಾಣಿ ಅಂಗಡಿ ನಡೆಸ್ತೀರಿ, ತರಕಾರಿ ಮಾರ್ತೀರಿ, ಚಪ್ಪಲಿ ಹೊಲಿಗೆ, ಏನು ಅವ್ರು ಯಾರು ಕಾಯಕದಲ್ಲಿ ಸಣ್ಣವರಲ್ಲ ದೊಡ್ಡವರಲ್ಲ. ಈ ಕೀಳಲ್ಲ, ಕೆಲಸ ಯಾವುದು ಕೀಳಲ್ಲ. ನೀವು ಯಾವ್ದಾರು ಮಾಡಿರಿ, ಆ ದುಡಿಮೆ ಇರಲಿ, ಆದ್ರೆ ಕೆಟ್ಟದ್ದಿರಬಾರ್ದು. ಅದು ಕಾಯಕ ಏನೋ ವಂಚನೆ ಮಾಡಬಾರ್ದು. ಅಂಥ ಪರಿಸ್ಥಿತಿ ನೀವು ಇವತ್ತು ಎಷ್ಟು ಗಳಿಸ್ತೀವಿ ಅಂದ್ರೆ ನಾಳೆ ಇನ್ನೊಂದು ಯಾಕೆ 24 ಗಂಟೆ ಸಮಯವನ್ನು ವ್ಯರ್ಥ ಮಾಡೋದು, ನಿದ್ರೆ ಒಳಗೆ ಹಾಳು ಮಾಡೋದು, ಆಮೇಲೆ ಈ ರೀತಿ ಹಾಳು ಮಾಡ್ತಕ್ಕಂಥದ್ದು ಮನಸ್ಥಿತಿ ನಮ್ಮದು ಬರಬಾರ್ದು. ನಾವು ಯಾರ್ದು ಹಂಗಿನ ಅಂಡದ ಅಗಳು ಸಹಿತ ನುಂಗಬಾರ್ದು. ಹಂಗೆ ಇರ್ತದಲ್ಲ, ಆ ಅನ್ನದ ಅಗಳು ನುಂಗಬಾರ್ದು. ಆ ಒಂದು ಹಂಗೆ ನಮಗಿರಬಾರ್ದು. ಒಂದು ಅಗಳು ಊಟ ಮಾಡಿದ್ವಿ, ಒಂದು ಲೋಟ ನೀರು ಕುಡಿದ್ವಿ, ಒಂದು ಲೋಟ ಚಹಾ ಕುಡಿದ್ವಿ ಅಂದ್ರೆ ಅದನ್ನು ಅವ್ರು ಮತ್ತೆ ನಾವು ಮರಳಿಸುವಂಥ ಅಥವಾ ಯಾರಿಗೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಆಗಬೇಕು. ಅದಕ್ಕೆ ಈ ರೀತಿ ಎಷ್ಟೋ ಕಡೆ ಜನ ನಿರ್ಗತಿಕರಾಗಿದ್ದಾರೆ, ಉದ್ಯೋಗ ಇಲ್ಲದವರದಾರ. ಅವ್ರನ್ನ ಎತ್ತಿ ಹಿಡಿಯುವಂಥ, ಅವ್ರಿಗೆ ಕೌಶಲ್ಯ ಅನೇಕ ಅಭಿವೃದ್ಧಿ ಯೋಜನೆ ಒಳಗೆ ತೊಡಗಿಸಿಕೊಂಡು ಅವರಿಗೆ ಧರ್ಮದ ಮಾರ್ಗವನ್ನು ಧರ್ಮದಂತೆ ನಡೀರಿ, ಸತ್ಯದ ಪಥದಲ್ಲಿ ನಡೀರಿ, ದುಡಿಮೆಯಲ್ಲಿ ಸಾಗಿರಿ ಅನ್ನುವ ವಿಚಾರಗಳನ್ನು ತಿಳಿಸಿದಾಗ ಒಂದು ಸಮಾಜಕ್ಕೆ ಒಂದು ಶಕ್ತಿ ಬರ್ತದೆ. ಅದರಲ್ಲೂ ವಯಸ್ಸಿದ್ದಾಗ ದುಡಿಯುವಂಥದ್ದು. ವಯಸ್ಸಾದ ಮೇಲೆ ಒಂದು ಕಡೆ ಕೂಡುವುದು ಆಗಲೇ ರೋಗ ರುಜಿನಗಳು ಬರ್ತಾವೆ. ವಯಸ್ಸಾದ ಮೇಲೆ ದುಡಿಲಿಕ್ಕೆ ಆ ಶಕ್ತಿ ಇರುವುದಿಲ್ಲ. ಆದರೆ ಯುವಕರಿದ್ದಾಗ, ವಯಸ್ಸಿದ್ದಾಗ ದುಡಿಮೆ. ಅವಾಗೇನು ಗಳಿಸ್ತೀರಿ. ಆದರೆ ಕೊನೆ ಜೀವಿತಾವಧಿವರೆಗೂ ಕೆಲಸದಲ್ಲಿ ಸಾವು ಕಂಡವರದಾರ. ಕೆಲಸ ಮಾಡ್ತಾ ಸಾವು ಕಂಡವರದಾರ. ಇಲ್ಲಪ್ಪ ನಾನು ಇಂಥಲ್ಲಿ ಇರ್ತೀನಿ, ಇಂಥಲ್ಲಿ ದುಡಿತೀನಿ, ಅಲ್ಲೇ ನಾನು ಜೀವ ಹೋಗಲಿ ಅಂತವನ್ನರದಾರ. ಆ ರೀತಿಗೆ ನೀವು ಕೆಲಸ ಮಾಡಿದ್ರೆ ಆ ದೇವರು ಸಹಿತ ಒಪ್ತಾನೆ. ದೇವರು ಅದನ್ನು ಇಲ್ಲಿ ಹೋಗುತ್ತಿಲ್ಲ, ಒಪ್ಪದಿದ್ದರೂ ಸರಿ, ನಮ್ಮ ಮನಸ್ಸರ ಒಪ್ತತಲ್ಲ, ಅಂತರಂಗೆ ಒಪ್ತತಲ್ಲ. ಅದಕ್ಕೆ ಆ ಒಂದು ಕೆಲಸದಲ್ಲಿ ನಿರತರಾಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಆ ರೀತಿ ನಾವೆಲ್ಲರೂ ಸುಗಮವಾದಂಥ ಮಾರ್ಗ, ಭಾಳ ಚಂದುಳ್ಳ ಮಾರ್ಗ, ಸರಳವಾದಂಥ ಮಾರ್ಗ ದುಡಿಮೆ. ಆ ದುಡಿಮೆ ನಿರತನಾದರೆ ಬೇಕಾದ್ದನ್ನು ಗೆಲ್ಲುವಂಥ, ಈ ಜಗತ್ತನ್ನು ಗೆಲ್ಲುವಂಥ, ಈ ಜಗತ್ತನ್ನು ಇವತ್ತು ಏನಾದರೂ ನೋಡ್ರಿ, ಎಲ್ಲಿ ಒಬ್ಬ ಗೌಡ ಆ ಊರಿಗೆ ಗೌಡ ಆಗಿರ್ಬೋದು, ಆದರೆ ದೇಶಕ್ಕೆ ಗೌಡ ಆಗ್ತಾನೇನು, ಅಥವಾ ಪಕ್ಕದ ಗ್ರಾಮಕ್ಕೆ ಗೌಡ ಆಗೋದಿಲ್ಲ. ಒಬ್ಬ ವಿದ್ಯಾವಂತ, ಒಬ್ಬ ದುಡಿಮೆಗಾರ ಇಡೀ ಜಗತ್ತಿಗೆ ಒಬ್ಬ ದುಡಿಮೆಗಾರ ಆಗ್ತಾನೆ, ಒಬ್ಬ ಬುದ್ಧಿವಂತ ಆಗ್ತಾನೆ. ಈ ಜಗತ್ತಿನಲ್ಲಿ ಎಷ್ಟೋ ಜನ
ಇದೇ ಭಾಗದವರು ದೊಡ್ಡ ದೊಡ್ಡ ಪ್ರದೇಶದಲ್ಲಿನೋ ಎಲ್ಲ ಕಡೆಗಿದ್ದಾರೆ. ಅವರೇನು ಸಾಮಾನ್ಯವಾಗಿ ಅವರೇನು ದೊಡ್ಡ ಮನೆತನದವರಲ್ಲ. ಹೋಗುವಾಗ ಒಂದೇನೋ ಪಾತ್ರೆಗಳು ತೊಗೊಂಡು ಹೋದವರು ಇವತ್ತು ಬೇರೆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿದ್ದಾರೆ. ಏನು ಕಾರಣ ಅಂತಂದ್ರೆ ಉದ್ಯೋಗಪ್ಪ, ಅದು ದುಡಿಮೆ. ಎಲ್ಲೆಲ್ಲೋ ಬರ್ತಾರೆ. ನಮ್ಮ ರಾಜ್ಯದಾಗ ಎಷ್ಟೋ ಮಂದಿ ಬರ್ತಾರೆ. ಅವು ಯಾಕೆ ಪ್ರೇರಣೆ ಆಗಬಾರ್ದು? ಬೇರೆ ಬೇರೆ ದೇಶದವರು ಬೇರೆ ಬೇರೆ ರಾಜ್ಯದವರು ಇಲ್ಲಿ ಬಂದು ದುಡಿತಾರೆ. ನಮ್ಮ ಯುವಕರಿಗೆ ಯಾಕೆ ಆಗಬಾರ್ದು? ನಮ್ಮ ಜನರಿಗೆ ಯಾಕೆ ಆಗಬಾರ್ದು? ನಮ್ಮ ಕನ್ನಡಿಗರಿಗೆ ಯಾಕೆ ಉದ್ಯೋಗ ಸಿಗಬಾರ್ದು? ಅವ್ರ ಜೊತೆ ನೀವು ತತ್ಪರರಾಗಿರಿ, ಕೆಲಸದಾಗ ನಿರತರಾಗಿರಿ. ಹುಡ್ಕೊಂತ ಕೆಲಸ ಹುಡ್ಕೊಂತ ಹೋಗ್ರಿ. ಕೆಲಸ ಯಾವ ಸಿಗ್ತೈತೆ ಅದನ್ನು ಪರಿಪೂರ್ಣತೆಯಿಂದ ಮಾಡಿರಿ. ಅದಕ್ಕೆ ತನ್ಮಯತೆ ಆಗಿರಿ. ಅದಕ್ಕೆ ಅದು ಪೂರಕವಾದಂಥ ಒಂದು ದುಡಿಮೆ ಮಾಡಿರಿ. ಯಾಕೆ ಆಗೋದಿಲ್ಲ? ಹಾಗೆ ಆಗ್ತದೆ. ಎಂತೆಂಥ ಸಣ್ಣ ಒಬ್ಬ ಚಾ ಮಾರೋರಂಥವ್ರು ಪ್ರಧಾನಿಗಳಾಗ್ಯಾರಂತ, ಕುರಿ ಕಾದ ಒಬ್ಬ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ಯಾರಂತ, ಕನಕದಾಸರಂಥವರು ರಾಜರಾದರಂತ. ಸಾಮಾನ್ಯರು ಯಾಕೆ ಆಗಬಾರ್ದು? ಸಾಮಾನ್ಯರು ಕೂಡ ದೊಡ್ಡ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಯಾವಾಗ ಕೆಲಸ ಮಾಡಿದ್ರೆ, ಬುದ್ಧಿವಂತಿಯಿಂದ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯದ. ಯಾವುದೂ ನೀವು ಹಣೆ ಬರ ನಂಬೋದು, ನಾವು ಹಿಂಗೆ ಇದ್ದೀವಿ, ನಾವು ಬಡತನದಾಗ ಹುಟ್ಟಿವಿ, ನಾವು ಇಂಥ ಕುಲದಾಗ ಹುಟ್ಟಿವಿ, ಇಂಥ ಪ್ರಾಂತದಾಗ ಹುಟ್ಟಿವಿ, ಇಂಥ ಊರಾಗ ಹುಟ್ಟಿವಿ ಅಂತ ನಾವು ಹಿಂಗೆ ಐತಿ ನಮ್ಮ ಹಣೆ ಬರ ಅಂತ ಬಡ್ಕೊಂಡು ಕುಂದ್ರೋದಲ್ಲ. ಈ ಹಣೆ ಬರವನ್ನು ಬದಲಿ ಮಾಡುವಂಥದ್ದು, ಈ ಹಣೆ ಬರವನ್ನು ಸಂಪೂರ್ಣ ನಾಶ ಮಾಡುವಂಥದ್ದು ನಮ್ಮ ಹತ್ರ ಐತಿ. ಈ ಹಣೆ ಬರವನ್ನು ಕುಬೇರ ಮಾಡ್ಬೋದು, ನಾವು ಕುಬೇರ ಆಗ್ಬೋದು. ಅದಕ್ಕೆ ಯುವಕರು ಎಚ್ಚರಗೊಳ್ರಿ, ಜನ ಎಚ್ಚರಗೊಳ್ರಿ, ತಾಯಂದರು ಎಚ್ಚರಗೊಳ್ರಿ. ದಟ್ಟ ದರಿದ್ರ ಆಗೋದನ್ನು ಸ್ವಾಭಿಮಾನದ ಅಣ್ಣನ್ನು ಹುಡುಕುವಂಥ, ಸ್ವಾಭಿಮಾನದ ಅಣ್ಣನ್ನು ಗಳಿಸುವಂಥ ನಿಮ್ಮ ವ್ಯವಸ್ಥೆ ಆಗಬೇಕು ಅಂತ ನನ್ನ ಒಂದು ಏನು ನಿಮ್ಮ ಮನವಿ, ನಂದು ಮನವಿ ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು. ಅದಕ್ಕೆ ಆ ರೀತಿ ನಾಡಿನ ಸದೃಢಗೊಳಿಸುವಲ್ಲಿ, ಕರ್ನಾಟಕ ರಾಜ್ಯವನ್ನು ಆರ್ಥಿಕ ಮುನ್ನಡೆಸುವಲ್ಲಿ, ಈ ದೇಶವನ್ನು ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿ ಇಡುವಲ್ಲಿ ನಾವೆಲ್ಲರೂ ಕೂಡ ಕ್ರಿಯಾಶೀಲರಾಗಬೇಕಂತೇಳಿ ನನ್ನ ಏನು ಬಯಕೆ.